ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಒಂದೇ ಒಂದು ದಿನಕ್ಕೆ 24 ಲಕ್ಷ ಬಾಡಿಗೆ ಸೇರಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಗಿಚ್ಚಿ ಗಿಲಿಗಿಲಿ ಕಲಾವಿದ ಪ್ರಶಾಂತ್ ಮದುವೆಯಾಗಿದ್ದಾರಂತೆ. ಹಾಗಾದ್ರೆ ಈ ಅದ್ಧೂರಿ ಮದುವೆ ಹೇಗಿತ್ತು? ನಿಜಕ್ಕೂ ಇವರು 1 ಕೋಟಿ ಖರ್ಚು ಮಾಡಿದ್ದಾರಾ? ಏನಿದು ಹೊಸ ಸುದ್ದಿ ಅಂತೀರಾ? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಒಂದು ಮದುವೆಯ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಿದೆ. ಗಿಚ್ಚಿ ಗಿಲಿಗಿಲಿ ಶೋ ಖ್ಯಾತಿಯ ಪ್ರಶಾಂತ್ ಕಲಾವಿದ ಅವರು ಕೃತಿ ಗೌಡ ಅವರ ಜೊತೆ ಮದುವೆಯಾಗಿದ್ದಾರೆ. ಇವರಿಬ್ಬರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಆಗಿದೆ. ಇವರಿಬ್ಬರ ಮದುವೆ ವಿಚಾರ ಸದ್ಯ ಸಾಕಷ್ಟು ಸದ್ದು ಮಾಡ್ತಾ ಇದ್ದು, ಬರೋಬ್ಬರಿ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಹೌದು, ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ಅವರು ಕುಲಾಪ ಜಾಮೂನ್, ತಿರಾಮಿಸು, ಪಯಾರ್ ಪಿಜ್ಜಾ ಸೇರಿದಂತೆ ವೆರೈಟಿ ಐಟಮ್ಗಳೇ ಮದುವೆಗೆ ಇರಬೇಕು ಅಂತ ಹೇಳಿ ಸಾಕಷ್ಟು ವೆರೈಟಿಯ ಭೋಜನವನ್ನ ಕೂಡ ಸಿದ್ಧಪಡಿಸಿದ್ರಂತೆ. ಅಲ್ಲದೆ ಈ ಒಂದು ಮದುವೆಯ ಸಂಭ್ರಮದ ದೊಡ್ಡ ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ ಕಲಾವಿದರು ಭವ್ಯ ಗೌಡ, ದೀಕ್ಷಾ, ಅಂಕಿತಾಮರ್, ತಾಂಡವ್, ವಾಣಿ, ಸೂರಜ್, ತುಕಾಲಿ ಸ್ಟಾರ್ ಸಂತು ಜೊತೆಗೆ ನಿರೂಪಕ ನಿರಂಜನ್ ದೇಶಪಾಂಡೆ, ಅನುಪಮಾ ಗೌಡ, ನಿವೇದಿತಾ ಗೌಡ ಇವರೆಲ್ಲರೂ ಕೂಡ ಇವರ ಆರತಕ್ಷತೆಗೆ ಬಂದಿದ್ರು. ನಿರಂಜನ್ ಅವರು ಕೂಡ ಪ್ರಶಾಂತ್ರ ಆರತಕ್ಷತೆಯ ಬ್ಲಾಗ್ ಅನ್ನ ಮಾಡಿದ್ರು. ಈ ಮದುವೆ ಆರತಕ್ಷತೆಗೆ 1 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ರು. ಇನ್ನು ಹೊಸಕೆರೆಹಳ್ಳಿ ಹತ್ತಿರ ಇರ್ತಕ್ಕಂಥ ಅತ್ಯಂತ ಐಷಾರಾಮಿ ಕಲ್ಯಾಣ ಮಂಟಪ ವಿ ಲೆಗೆಸಿಯಲ್ಲಿ ಇವರ ಮದುವೆ ನಡೆದಿದ್ದು, ಇದರ ಒಂದು ದಿನದ ಬಾಡಿಗೆ ಬರೋಬ್ಬರಿ 24 ಲಕ್ಷ ರೂಪಾಯಿ ಅಂತೆ. ಇನ್ನು ಡೆಕೋರೇಷನ್, ಊಟ ಎಲ್ಲ ಸೇರಿ ಕೋಟಿಗೂ ಅಧಿಕ ವೆಚ್ಚದ ಭರ್ಜರಿ ಮದುವೆ ಇದು ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ಮದುವೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ತಿಂಡಿಯ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡಿದೆ. ಈ ರೀತಿಯೇ ಭೋಜನಗಳ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಪ್ರಶಾಂತ್ ಅವರು ಪ್ಲಾನ್ ಮಾಡಿ ತುಂಬಾ ವೆರೈಟಿ ಐಟಮ್ಸ್ಗಳನ್ನು ಕೂಡ ಮಾಡಿಸಿದ್ರಂತೆ. ಸೊ ಇದೆಲ್ಲವನ್ನ ನೋಡ್ತಿದ್ರೆ ಕೋಟಿಗಟ್ಟಲೆ ಖರ್ಚಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.